ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಬಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಯಾರೆಲ್ಲ ಒಂದು ಯುವ ನಿಧಿ ಹಣಕ್ಕಾಗಿ ವೇಟ್ ಮಾಡ್ತಾಯಿದ್ರಿ, ಯುವ ನಿಧಿ ಹಣನ ಯಾವಾಗ ಬರುತ್ತೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರಿ, ಅಂಥವರಿಗೆ ಈ ವಿಡಿಯೋದಲ್ಲಿ ಭರ್ಜರಿ ಗುಡ್ ನ್ಯೂಸ್ ಇದೆ ವೀಕ್ಷಕರೇ. ಯಾಕೆ ಅಂತಂದರೆ ಯುವ ನಿಧಿ ಹಣ ಜಮಾ ಆಗಿರುವಂಥ ವಿತ್ ಪ್ರೂಫ್ ತಮಗೆ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇನ್ನೂ ಬಹಳಷ್ಟು ಜನರು ಯಾರೆಲ್ಲ ಒಂದು ಯುವ ನಿಧಿ ಹಣನ ಪಡಿತಕ್ಕಂಥ ಫಲಾನುಭವಿಗಳಿದ್ದಾರೆ ಅವರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ, ನಮಗೆ ಇನ್ನೂ ಕೂಡ 2 ತಿಂಗಳಿಂದ ಯುವ ನಿಧಿ ಹಣನ ಬಂದಿಲ್ಲ, ಯಾವಾಗ ಬರುತ್ತೆ ದಯವಿಟ್ಟು ಮಾಹಿತಿನ ತಿಳಿಸ್ಕೊಡಿ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಹೊಸದಾಗಿ ಯುವ ನಿಧಿ ಯೋಜನೆಗೆ ಅರ್ಜಿನ ಸಲ್ಲಿಸಿದಂಥವರಿಗೆ ನಾವು ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿದ್ದೀವಿ, ನಮಗೆ ಇನ್ನೂ ಕೂಡ ಹಣನ ಬಂದಿಲ್ಲ, ಯಾವಾಗ ಬರುತ್ತಾ ಬರಲ್ವಾ, ಮತ್ತೆ ಏನಾದರೂ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಸ್ಬೇಕಂತ ಕೇಳ್ತಾಯಿದ್ರು. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರಿಗೆ ಹೊಸದಾಗಿ ಅಪ್ಲಿಕೇಶನ್ ಹಾಕಿದಂಥವರಿಗೆ ಮೇಲ್ಗೆ ಮೆಸೇಜ್ ಬರ್ತಾಯಿದೆ ವೀಕ್ಷಕರೇ. ಮೇಲ್ಗೆ ನಿಮ್ಮದು ಡಾಕ್ಯುಮೆಂಟ್ ರಿವೆರಿಫಿಕೇಷನ್ ಮಾಡಿಸಿ ಅಂತ ಮೆಸೇಜ್ ಬರ್ತಾಯಿದೆ. ನಾವು ಮೆಸೇಜ್ ಬಂದಂಥವ್ರು ಮೆಸೇಜ್ನ ನೋಡಿಲ್ಲ, ಆ ಒಂದು ದಿನಾಂಕಕ್ಕೆ ವೆರಿಫಿಕೇಷನ್ ಮಾಡಬೇಕಾಗಿತ್ತು, ಆದರೆ ಮಾಡಿಲ್ಲ, ಮತ್ತು ದಿನಾಂಕ ಮೀರಿದರೂ ಕೂಡ ಹೋಗಿ ಮಾಡಿಸ್ಬೋದಾ ಅಂತ ಕೇಳ್ತಾಯಿದ್ರು. ಇದ್ರ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಯುವ ನಿಧಿ ಯೋಜನೆ ಸ್ಟಾಪ್ ಆಗುತ್ತಾ, ಯುವ ನಿಧಿ ಯೋಜನೆಗೆ ಸಪ್ರೇಟಾಗಿ ಏನು ಬಜೆಟಲ್ಲಿ ಹಣನ ಮೀಸಲಿಟ್ಟಿಲ್ಲ, ಹೀಗಾಗಿ ಯುವ ನಿಧಿ ಸ್ಟಾಪ್ ಆಗುತ್ತಾ, ಈ 2 ವರ್ಷ ಕೊಡ್ತಾರೆ ಅಂತ ಹೇಳಿದರು, 2 ವರ್ಷ ಕಂಪ್ಲೀಟ್ ಆಗಿದೆ, ಇವಾಗ ಯುವ ನಿಧಿ ಯೋಜನೆ ಹಣನ ಬಂದ್ ಮಾಡ್ತಾರಾ, ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡ್ತಾರಂತ ಈ ರೀತಿಯಾಗಿ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಇವೆಲ್ಲದರ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಯುವ ನಿಧಿ ಫಲಾನುಭವಿಗಳು ಯಾರೆಲ್ಲ ಒಂದು ವಿಡಿಯೋನ ನೋಡ್ತಾ ಇದ್ರಿ, ದಯವಿಟ್ಟು ವಿಡಿಯೋನ ಕಡೆ ತನಕ ಮಿಸ್ ಮಾಡದೆ ವಾಚ್ ಮಾಡಿ. ಯಾಕೆ ಅಂತಂದರೆ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಆಗಿರುತ್ತೆ. ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪನ್ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೋಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖೇನವಾಗಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನೀವು ಮೊದಲಿಗೆ ಪಡ್ಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವೀಕ್ಷಕರು, ನಾನು ಕಳೆದ ವಿಡಿಯೋದಲ್ಲಿ ಯುವ ನಿಧಿ ಹಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ. ಯುವ ನಿಧಿ ಯೋಜನೆ ಹಣನ ಬಿಡುಗಡೆ ಆಗಿದೆ, ಡಿಸೆಂಬರ್ ತಿಂಗಳದ್ದು ಯುವ ನಿಧಿ ಹಣನ ಜಮಾ ಆಗ್ತಾಯಿದೆ, ನೀವು ಚೆಕ್ ಮಾಡ್ಕೊಳ್ಳಿ ಅಂತ ವಿಡಿಯೋನ ಮಾಡಿದ್ದೆ. ಭಾಳಷ್ಟು ಜನರು ಬಂದಿದೆ, ಡಿಸೆಂಬರ್ ತಿಂಗಳದ್ದು ಯುವ ನಿಧಿ ಹಣನ ಬಂದಿದೆ ಅಂತ ಕಮೆಂಟ್ಗಳು ಮಾಡಿದರು. ವೀಕ್ಷಕರೇ, ಯಾರಿಗೆಲ್ಲ ಡಿಸೆಂಬರ್ ತಿಂಗಳದ್ದು ಯುವ ನಿಧಿ ಯೋಜನೆ ಹಣನ ಬಂದಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈಗಾಗಲೇ ವೀಕ್ಷಕರೇ, ನಾನು ತಿಳಿಸಿರುವ ಹಾಗೆ ಡಿಸೆಂಬರ್ ತಿಂಗಳದ್ದು ಯುವ ನಿಧಿ ಯೋಜನೆ ಹಣನೇ ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡಿದ್ದಾರೆ ವೀಕ್ಷಕರೇ. ಭಾಳಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ. ತಮಗೆ ಜಮಾ ಆಗಿರುವಂಥ ವಿತ್ ಪ್ರೂಫ್ ಕೂಡ ತಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಬೋದು. ದಿನಾಂಕ ನೋಡ್ಕೊಳ್ಬೋದು, 26/3/2026 ಸಮಯ ಕೂಡ ನೋಡ್ಕೊಳ್ಬೋದು, 4 ಗಂಟೆ 3 ನಿಮಿಷಕ್ಕೆ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ. ಯುವ ನಿಧಿ ಫಲಾನುಭವಿಗಳಿಗೆ 1,500 ರೂಪಾಯಿ ಡಿಪ್ಲೊಮಾ ಕಂಪ್ಲೀಟ್ ಆದಂಥ ಫಲಾನುಭವಿಗಳಿಗೆ ಜಮಾ ಆಗಿರುವಂಥದ್ದು, 1,500 ರೂಪಾಯಿ ಜಮಾ ಆಗಿರುವಂಥದ್ದು ಇಲ್ಲಿ ತಮಗೆ ವಿತ್ ಪ್ರೂಫ್ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ಮಾಹಿತಿನ ನೋಡ್ಕೊಳ್ಬೋದು. ಯಾರಿಗೆಲ್ಲ ನಮಗೆ ಇನ್ನೂ ಕೂಡ ಡಿಸೆಂಬರ್ ತಿಂಗಳದು ಯುವ ನಿಧಿ ಹಣನ ಬಂದಿಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಿ, ಕೆಲವೊಂದಿಷ್ಟು ಜನರಿಗೆ ಮೆಸೇಜ್ಗಳು ಬರ್ತಾ ಇಲ್ಲ ವೀಕ್ಷಕರೇ. ಹೀಗಾಗಿ ನೀವು ಡೈರೆಕ್ಟಾಗಿ ಅಕೌಂಟ್ಗಳನ್ನು ವೆರಿಫೈ ಮಾಡ್ಕೊಳ್ಳಿ, ಅಕೌಂಟ್ಗೆ ಬಂದಿದ್ದೀನ ಇಲ್ವ ಅಂತ ಒಂದು ಸರಿ ಚೆಕ್ಔಟ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಆಗಿ ಡಿಸೆಂಬರ್ ತಿಂಗಳದು ಯಾರಿಗೆಲ್ಲ ಒಂದು ಯುವ ನಿಧಿ ಹಣನ ಪೆಂಡಿಂಗ್ ಇತ್ತು ಅಂಥವ್ರೆಲ್ಲರಿಗೂ ಕೂಡ ಕ್ರೆಡಿಟ್ ಆಗಿದೆ ವೀಕ್ಷಕರೇ, ಜಮಾ ಆಗಿದೆ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಏನಂತ ಕಮೆಂಟ್ಗಳನ್ನ ಮಾಡ್ತಾಯಿದ್ರು ಅಂತಂದರೆ, ಯಾರೆಲ್ಲ ಒಂದು ಡಿಸೆಂಬರ್ ತಿಂಗಳ ಹಣನ ಪಡೆದುಕೊಂಡಂಥವ್ರು ಇವಾಗ ಜನವರಿ ಫೆಬ್ರವರಿ ತಿಂಗಳದು ಹಣನ ಬರಬೇಕಾಗಿರುವಂಥದ್ದು ಇವು ಮಾರ್ಚಲ್ಲಿ, ಆದರೂ ಕೂಡ ಮಾರ್ಚ್ ಕಂಪ್ಲೀಟ್ ಆಗ್ತಾಯಿದ್ರು ಕೂಡ ಇನ್ನೂ ಕೂಡ ಯುವ ನಿಧಿ ಹಣನೇ ಪೆಂಡಿಂಗ್ ಇರುವಂಥವ್ರಿಗೆ ಜಮಾ ಆಗಿದೆ ಅಷ್ಟೇ. ಇನ್ನು ಜನವರಿ ಫೆಬ್ರವರಿ ತಿಂಗಳದು ಯಾರಿಗೂ ಕೂಡ ಜಮಾ ಆಗಿಲ್ಲ ವೀಕ್ಷಕರೇ. ಯಾವಾಗ ಬರುತ್ತೆ ಅಂತ ನೋಡೋದಾದರೆ ಇವಾಗ ನಿಮಗೆ ಮಾರ್ಚ್ ತಿಂಗಳಲ್ಲಿ ಮಾತ್ರ ಬರೋದಿಲ್ಲ ವೀಕ್ಷಕರೇ, ಏಪ್ರಿಲ್ ತಿಂಗಳಲ್ಲೇ ಈ ಒಂದು ಜನವರಿ ಫೆಬ್ರವರಿ ಹಣನ ಬಿಡುಗಡೆ ಮಾಡುವಂಥದ್ದು. ಇಷ್ಟು ಒಂದು ಯುವ ನಿಧಿ ಯೋಜನೆ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಇನ್ನೂ ಭಾಳಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ, ನಾವು ಹೊಸದಾಗಿ ಅಪ್ಲಿಕೇಶನ್ ಹಾಕಿದ್ದೀವಿ ಯುವ ನಿಧಿ ಯೋಜನೆಗೆ ಹೊಸದಾಗಿ ಅಪ್ಲಿಕೇಶನ್ ಹಾಕಿದಂಥವರಿಗೆ ಮೇಲ್ಗೆ ಮೆಸೇಜ್ ಬರ್ತಾಯಿದೆ, ಡಾಕ್ಯುಮೆಂಟ್ ರಿವೆರಿಫಿಕೇಷನ್ ಮಾಡಿಸ್ಕೊಂಡು ಬರಬೇಕು ಅಂತ ಮೆಸೇಜ್ಗಳು ಬರ್ತಾಯಿದ್ದಾವೆ. ನಾವು ಏನು ಮಾಡಬೇಕು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕಾ ಇಲ್ವಾ ಅಂತ ಕೇಳ್ತಾಯಿದ್ರು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸಿ ಅಂತ ಮೇಲ್ಗೆ ಮೆಸೇಜ್ ಬಂದರೆ ನೀವು ಖಂಡಿತವಾಗಿಯೂ ಯಾವೊಂದು ದಿನಾಂಕ ಇರುತ್ತೆ ಆ ಒಂದು ದಿನಾಂಕಕ್ಕೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡು ಬರಬೇಕಾಗುತ್ತೆ ವೀಕ್ಷಕರೇ. ಇದು ಕಂಪ್ಲೀಟಾಗಿ ಕಡ್ಡಾಯವಾಗಿ ಮಾಡಿಸಲೇಬೇಕಾಗಿರುವಂಥ ಕೆಲಸ ಆಗಿರುತ್ತೆ. ಹೀಗಾಗಿ ಇನ್ನೂ ಕೆಲವೊಂದಿಷ್ಟು ಜನರು ಕಮೆಂಟ್ಗಳನ್ನು ಮಾಡಿದರು, ನಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸಿ ಅಂತ ಮೇಲ್ಗೆ ಮೆಸೇಜ್ ಬಂದಿದೆ, ಆದರೆ ಒಂದು ಮೆಸೇಜ್ ಬಂದಿರುವ ಒಂದು ಡೇಟ್ಗೆ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡು ಬಂದಿಲ್ಲ, ಹೀಗಾಗಿ ಮತ್ತೆ ನಾವು ಮಾಡಿಸ್ಕೊಂಡು ಬರೋದಕ್ಕೆ ಅವಕಾಶ ಇದೆಯಾ ಅಂತ ಕೇಳ್ತಾಯಿದ್ರು. ವೀಕ್ಷಕರೇ, ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆ ಒಂದು ದಿನಾಂಕಕ್ಕೆ ಮಾಡಿಸಿದರೆ ಬಹಳಷ್ಟು ಉತ್ತಮ ಆಗಿರ್ತಾಯಿತ್ತು. ಆದರೂ ಕೂಡ ನೀವು ಸರಿಯಾದ ಒಂದು ಡೇಟ್ಗೆ ಹೋಗೋಕ್ಕೆ ಆಗಿಲ್ಲ ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಮತ್ತೆ ಡೇಟ್ ಮುಗಿದ್ರೂ ಕೂಡ ನೀವು ಹೋಗಿ ವೆರಿಫಿಕೇಷನ್ ಮಾಡಿಸ್ಕೊಂಡು ಬರಬೇಕು. ಅಲ್ಲಿ ರಿಕ್ವೆಸ್ಟ್ ಮಾಡಿ
ನೀವು ವೆರಿಫಿಕೇಷನ್ ಮಾಡಿಸ್ಕೊಂಡು ಬಂದ್ರಿ ಅಂತಂದರೆ ನಿಮಗೆ ಮತ್ತೆ ಯುವನಿಧಿ ಯೋಜನೆ ಹಣ ಏನಿದೆ ಕಂಪ್ಲೀಟಾಗಿ ಬರುತ್ತೆ ವೀಕ್ಷಕರೇ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಈಗ ಹೊಸದಾಗಿ ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ ಅಂತಂದರೆ DDPI ಆಫೀಸಲ್ಲಿ ಅಪ್ರೂವಲ್ ಮಾಡಿಸ್ಕೊಂಡಿದ್ದಾರೆ, ಮತ್ತು DDPO ಆಫೀಸಲ್ಲಿಯೂ ಕೂಡ ವೆರಿಫೈ ಮಾಡಿಸ್ಕೊಂಡಿದ್ದಾರೆ ಡಾಕ್ಯುಮೆಂಟ್ಸ್ನ. ಅದೇ ರೀತಿಯಾಗಿ DW ಆಫೀಸಲ್ಲಿಯೂ ಕೂಡ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿಸ್ಕೊಂಡಂಥವ್ರು ಯುವನಿಧಿ ಹಣನ ನಮಗೆ ಯಾವಾಗ ಬರುತ್ತೆ, ನಮ್ಮದು ಜನವರಿ ತಿಂಗಳಲ್ಲಿ 180 ಡೇಸ್ ಕಂಪ್ಲೀಟ್ ಆಗಿದೆ, ನಮಗೆ ಯುವನಿಧಿ ಹಣನ ಯಾವಾಗ ಬರುತ್ತೆ ಅಂತ ಕೇಳ್ತಾಯಿದ್ರು. ನಿಮಗೆ ಯುವನಿಧಿ ಹಣ ನೋಡೋದಾದರೆ 1 or 2 ಮಂತ್ಸ್ ಒಳಗಡೆ ನಿಮಗೆ ಯುವನಿಧಿ ಹಣನ ಬರುತ್ತೆ ವೀಕ್ಷಕರೇ. ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿಲ್ಲ ಅಂತಂದರೂ ಕೂಡ ಫಸ್ಟ್ ಪೇಮೆಂಟ್ ಬರುವವರೆಗೂ ವೇಟ್ ಮಾಡಬೇಕಾಗುತ್ತೆ. ಫಸ್ಟ್ ಪೇಮೆಂಟ್ ಬಂದಾದಮೇಲೆ ಆಟೋಮೆಟಿಕ್ಕಾಗಿ ನಿಮಗೆ ಫಸ್ಟ್ ಪೇಮೆಂಟ್ ಬರುತ್ತೆ. ಫಸ್ಟ್ ಪೇಮೆಂಟ್ ಬಂದಾದಮೇಲೆ ಮತ್ತೆ ನೆಕ್ಸ್ಟ್ ಮಂತಿಂದ ನೀವು ಸೆಲ್ಫ್ ಡಿಕ್ಲರೇಷನ್ನ ಮಾಡ್ಬೋದು ವೀಕ್ಷಕರೇ. ಇಷ್ಟು ತಮಗೆ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಏನಂತ ಕಮೆಂಟ್ಗಳನ್ನ ಮಾಡ್ತಾಯಿದ್ರು ಅಂತಂದರೆ, ಇವಾಗ ಕಳೆದ 3 ತಿಂಗಳಿಂದ ಯುವನಿಧಿ ಹಣನ ಬಂದಿಲ್ಲ, ಬರದೇ ಇರುವ ಕಾರಣಕ್ಕಾಗಿ ಬಹಳಷ್ಟು ಫಲಾನುಭವಿಗಳು ಏನಂತ ಮಾಹಿತಿನ ತಿಳಿದುಕೊಂಡಿದ್ದಾರೆ ಅಂತಂದರೆ, ಯುವನಿಧಿ ಯೋಜನೆ ಹಣನ 2 ವರ್ಷ ನಾವು ಮಾತ್ರ ಕೊಡ್ತೀವಿ ಅಂತ ಮಾಹಿತಿನ ತಿಳಿಸಿದರು ಸರ್ಕಾರದ ಕಡೆಯಿಂದ. ಆದ್ದರಿಂದ ಭಾಳಷ್ಟು ಫಲಾನುಭವಿಗಳು 2 ವರ್ಷ ಮಾತ್ರ ಯುವನಿಧಿ ಯೋಜನೆ ಹಣನ ಬರುತ್ತೆ, ಇನ್ನು ಮುಂದೆ ಬರೋದಿಲ್ಲ, ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ, ಬಂದ್ ಆಗುತ್ತೆ ಅಂತ ಈ ರೀತಿಯಾಗಿ ತಿಳಿದುಕೊಂಡಿದ್ದಾರೆ ವೀಕ್ಷಣೆ. ಈ ರೀತಿ ಇಲ್ಲ ವೀಕ್ಷಣೆ, ಸರ್ಕಾರದ ಕಡೆಯಿಂದ ಸ್ವತಃ CM ಸಿದ್ದರಾಮಯ್ಯ ಸರ್ ಅವರೇ ಮಾಹಿತಿನ ತಿಳಿಸಿರುವಂಥದ್ದು. ಯಾರೆಲ್ಲ ಫಲಾನುಭವಿಗಳು ಕಳೆದ 2 ವರ್ಷದಿಂದ ಫಲಾನುಭವಿಗಳು ಹಣನ ತೆಗೆದುಕೊಳ್ತಾ ಇದ್ದಾರೆ ಅಂಥವರಿಗೆ ಮಾತ್ರ ಯುವನಿಧಿ ಹಣ ಏನಿದೆ ಸ್ಟಾಪ್ ಆಗುತ್ತೆ. ಒಬ್ಬ ಫಲಾನುಭವಿಗಳಿಗೆ ಯುವನಿಧಿ ಯೋಜನೆ ಕಡೆಯಿಂದ 2 ವರ್ಷ ಹಣನ ಮಾತ್ರ ಕೊಡುವಂಥದ್ದು. ಮತ್ತು 2 ವರ್ಷ ಕಂಪ್ಲೀಟ್ ಆದಮೇಲೆ ಅವರಿಗೆ ಸ್ಟಾಪ್ ಆಗುತ್ತೆ. ಮತ್ತು ಹೊಸದಾಗಿ ಯಾರೆಲ್ಲ ಒಂದು ಯುವನಿಧಿ ಯೋಜನೆಗೆ ಅರ್ಜಿನ ಸಲ್ಲಿಸಿರ್ತಾರೆ ಅಂಥವರಿಗೆ ಮತ್ತೆ ಯುವನಿಧಿ ಯೋಜನೆ ಹಣ ಏನಿದೆ ಮತ್ತೆ ಕೊಡ್ತೀವಿ ಅಂತ ಮಾಹಿತಿಯನ್ನು ತಿಳಿಸಿರುವಂಥದ್ದು. ಅಂದರೆ ಸರ್ಕಾರದ ಕಡೆಯಿಂದ 5 ವರ್ಷ ಕಂಪ್ಲೀಟಾಗಿ ಯುವನಿಧಿ ಯೋಜನೆ ಹಣನ ನೀಡ್ತಾ ಬರ್ತಾರೆ. ಆದರೆ 2 ವರ್ಷ ಹಣನ ಯಾರೆಲ್ಲ ಒಂದು ಫಲಾನುಭವಿಗಳು ತೊಗೊಂಡಿರ್ತಾರೆ ಅಂಥವರಿಗೆ ಮಾತ್ರ ಯುವನಿಧಿ ಯೋಜನೆ ಹಣನ ಸ್ಟಾಪ್ ಆಗುತ್ತೆ ಅಂತ ಮಾಹಿತಿಯನ್ನು ತಿಳಿಸಿರುವಂಥದ್ದು. ಮತ್ತು ಸರ್ಕಾರದ ಕಡೆಯಿಂದ ಯುವನಿಧಿ ಯೋಜನೆಗೆ ಬಜೆಟ್ ಇಟ್ಟಿಲ್ಲ ಅಂತಂದರೆ ಬಜೆಟಲ್ಲಿ ಹಣನ ಮೀಸಲಿಟ್ಟಿಲ್ಲ ಅಂತ ಭಾಳಷ್ಟು ಒಂದು ಫಲಾನುಭವಿಗಳು ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಹೀಗಾಗಿ ಯುವನಿಧಿ ಯೋಜನೆ ಹಣನ ಸ್ಟಾಪ್ ಆಗುತ್ತೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಇದ್ರ ಬಗ್ಗೆ ತಮಗೆ ಮಾಹಿತಿನ ತಿಳಿಸೋದಾದರೆ, ಸ್ವತಃ ಮುಖ್ಯಮಂತ್ರಿಗಳೇ ಈ ಒಂದು ಮಾಹಿತಿನ ತಿಳಿಸಿರುವಂಥದ್ದು. ಅಂತಂದರೆ ಯುವನಿಧಿ ಯೋಜನೆಗೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹಣನ ಇಟ್ಟಿಲ್ಲ ಅಂತಿಲ್ಲ, ಅದಕ್ಕೆ ಸಪ್ರೇಟಾಗಿ ನಾವು 600 ಕೋಟಿ ರೂಪಾಯಿ ಹಣನ ಮೀಸಲಿಟ್ಟಿದ್ದೀವಿ. ಯುವನಿಧಿ ಯೋಜನೆ ಹಣನ ನಮ್ಮದು ಏನು ಸರ್ಕಾರ ಇರುವವರೆಗೂ ಕೂಡ ಯುವನಿಧಿ ಯೋಜನೆ ಹಣನ ಸ್ಟಾಪ್ ಮಾಡೋದಿಲ್ಲ, ಕಂಪ್ಲೀಟಾಗಿ ಕೊಡ್ತಾ ಬರ್ತೀವಿ. ಮತ್ತು ಯಾರೆಲ್ಲ ಒಂದು ಉದ್ಯೋಗಗಳನ್ನು ಪಡೆದುಕೊಂಡಿದ್ದಾರೆ, ಮತ್ತು ಯಾರೆಲ್ಲ ಒಂದು GST ಆದಾಯ ಪೇಯರ್ಸ್ ಇದ್ದಾರೆ, ಮತ್ತು ಯಾರೆಲ್ಲ ಒಂದು ಹುದ್ದೆಗಳನ್ನು ಪಡೆದುಕೊಂಡಿದ್ದಾರೆ, ಮತ್ತು ಕೆಲಸಕ್ಕೆ ಜಾಯ್ನ್ ಆಗಿದ್ದಾರೆ, ರಿಜಿಸ್ಟ್ರೇಷನ್ನ ಮಾಡಿಸ್ಕೊಂಡಿದ್ದಾರೆ ಅಂಥವರಿಗೆ ಮಾತ್ರ ನಾವು ಯುವನಿಧಿ ಯೋಜನೆಯನ್ನು ಸ್ಟಾಪ್ ಮಾಡ್ತಾ ಇದ್ದೀವಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಯುವನಿಧಿ ಫಲಾನುಭವಿಗಳು ಯಾರೆಲ್ಲ ಒಂದು ಅರ್ಹ ಫಲಾನುಭವಿಗಳು ಇರ್ತಾರೆ ಅಂಥವರಿಗೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹಣನ ಸ್ಟಾಪ್ ಮಾಡ್ತಾ ಇಲ್ಲ. 2 ವರ್ಷ ನಾವು ಯುವನಿಧಿ ಯೋಜನೆ ಹಣನ ಏನು ಒಬ್ಬರಿಗೆ 2 ವರ್ಷ ಕೊಡ್ತೀವಿ ಅಂತ ಹೇಳಿದ್ದೀವಿ, ಅದೇ ರೀತಿಯಾಗಿ ಕೊಡ್ತಾ ಇದ್ದೀವಿ. ನಾವು ಯುವನಿಧಿ ಯೋಜನೆ ಹಣನ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಟಾಪ್ ಮಾಡಿಲ್ಲ ಅಂತ ಸದನದಲ್ಲೇ ಈ ಒಂದು ಮಾಹಿತಿನ ತಿಳಿಸಿರುವಂಥದ್ದು. ಹೀಗಾಗಿ ಭಾಳಷ್ಟು ಜನರು ಸ್ಟಾಪ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀರಿ. ಸರ್ಕಾರ ಇರುವವರೆಗೂ ಕೂಡ ನಾವು ಯುವನಿಧಿ ಯೋಜನೆ ಹಣನ ಅಲ್ಲದೆ ಪಂಚ ಗ್ಯಾರಂಟಿ ಯೋಜನೆಗಳು ಎಲ್ಲವೂ ಕೂಡ ಕೊಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿಯನ್ನು ತಿಳಿಸಿರುವಂಥದ್ದು. ಹೀಗಾಗಿ ತಿಳಿಸಿರ್ತಕ್ಕಂಥ ಅಪ್ಡೇಟ್ನ ತಮಗೆ ಕಂಪ್ಲೀಟಾಗಿ ಯುವನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ನೀವು ಏನೆಲ್ಲ ಕಮೆಂಟ್ಸ್ಗಳನ್ನು ಮಾಡಿದರೆ ಎಲ್ಲದರ ಬಗ್ಗೆಯೂ ಕೂಡ ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಜೊತೆಗೆ ಡಿಸೆಂಬರ್ ತಿಂಗಳದು ಯುವನಿಧಿ ಹಣನ ಜಮಾ ಆಗಿರುವಂಥ ವಿತ್ ಪ್ರೂಫ್ ತಮಗೆ ಸ್ಕ್ರೀನ್ ಮೇಲೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಜನವರಿ ತಿಂಗಳದು ಮತ್ತು ಫೆಬ್ರವರಿ ತಿಂಗಳದು ಯುವನಿಧಿ ಹಣನ ಯಾವಾಗ ಬರುತ್ತೆ ಅಂತ ನೋಡೋದಾದರೆ, ತಮಗೆ ಏಪ್ರಿಲ್ ತಿಂಗಳಲ್ಲೇ ಯುವನಿಧಿ ಯೋಜನೆ ಹಣನ ಜನವರಿ ಮತ್ತು ಫೆಬ್ರವರಿ ತಿಂಗಳದ್ದು ನೋಡೋದಕ್ಕೆ ಸಿಗುವಂಥದ್ದು ವೀಕ್ಷಕರೇ. ಅಂದರೆ ನಿಮ್ಮ ಅಕೌಂಟಿಗೆ ಜಮಾ ಆಗುವಂಥದ್ದು ಸರ್ಕಾರದ ಕಡೆಯಿಂದ ಬಂದಿರತಕ್ಕಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಇಷ್ಟು ಯುವನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ನೀವೇನೆಲ್ಲ ಕಮೆಂಟ್ಸ್ಗಳನ್ನು ಮಾಡಿದರೆ ಎಲ್ಲದರ ಬಗ್ಗೆಯೂ ಕೂಡ ಕ್ಲಿಯರಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಮತ್ತೆ ಏನಾದರೂ ತಮಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಗಳನ್ನು ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.